ಕಲಬುರಗಿ ನಗರದ ವಾರ್ಡ್ ನಂಬರ್ 49ರಲ್ಲಿ ಬರುವ ಬುದ್ಧ ನಗರ ಬಡಾವಣೆಯಲ್ಲಿ 100 ವರ್ಷದ ಹಳೆಯ ಬಾವಿಯು ಮುಚ್ಚಿ ಹೋಗಿದ್ದು, ಇದರಿಂದ ಬಡಾವಣೆ ಹಾಗೂ ಅಕ್ಕಪಕ್ಕದ ಬಡಾವಣೆಯ ಜನರಿಗೆ ನೀರಿನ ತೊಂದರೆಯಾಗುತ್ತಿದೆ ಎಂದು ಜೈ ಕನ್ನಡಿಗರ ಸೇನೆಯ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮನವಿಯನ್ನ ಕೊಡುವ ಮುಖಾಂತರವಾಗಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳು ಮತ್ತು ಇತರರು ಭಾಗವಹಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ನಂತರ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮುಖಂಡರಾದ ದತ್ತು ಬಾಸ್ಗಿ ಅವರು, ಈಗಾಗಲೇ ಮಹಾನಗರ ಪಾಲಿಕೆಗೆ ಅನೇಕ ಬಾರಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯಂತಹ ಜನರಿಗೆ ನೆರವಾಗುವಂತಹ ಕೆಲಸ ಮಾಡುತ್ತಿಲ್ಲ ಎಂದು ಕಿಡಿಕಾರಿದ್ದರು. ಮಹಾನಗರ ಪಾಲಿಕೆ ಕಮಿಷನರ್ ಅವರು ಕೊಟ್ಟಿದ್ದೀವಿ ಮತ್ತು ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ. ಒಟ್ಟು ಏನಪ್ಪ ಅಂದರೆ ಇವತ್ತು 2023ರಲ್ಲಿ ನಾವು ಮನವಿ ಕೊಟ್ಟಿವಿ. ಯಾಕಂದರೆ ಯಾವುದು ಇನ್ನತಕ್ಕ ಕ್ರಮ ತೊಂದಿಲ್ಲ. ಯಾಕಂದರೆ ಡಿ ಸಿ ಅವ್ರಿಗೆ ಕೊಟ್ಟಿವಿ ಮತ್ತು ಆರ್ ಸಿ ಅವ್ರಿಗೆ ಕೊಟ್ಟಿವಿ, ಇನ್ನತ್ತಾಗೆ ಕ್ರಮ ತೊಂದಿಲ್ಲ. ಅದಕ್ಕೆ ನಾವೇನಪ್ಪ ಇವತ್ತೇನಂದ್ರೆ ಪಕ್ಕದಲ್ಲಿ ಸ್ಕೂಲ್ ಅದ, ಸ್ಕೂಲ್ದಲ್ಲಿ ಏನಪ್ಪ ನೀರು ಬೇಕಾಗ್ತದೆ. ಯಾಕಂದರೆ ಬಾಯಿ ಅದ, ಯಾಕೆ ಬಾಯಿ ಏನದ ಕಚರ ಅದ ಒಳಗೆ. ಸುಮಾರಲ್ಲಿ ಸುತ್ತ ಕಂಪೌಂಡ್ ಇಲ್ಲ, ಒಳಗೆ ಸುತ್ತ ಕಂಪೌಂಡ್ ಆಗ್ಬೇಕು, ಜಾಲಿ ಆಗಬೇಕು. ಇನ್ನತ್ತಾಗ ಯಾರು ಡಿ ಸಿ ಅವರು ಕ್ರಮ ತೊಂದಿಲ್ಲ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಭೀ ತೊಂದಿಲ್ಲ. ಯಾಕಂದ್ರೆ ಸುಮಾರು ವರ್ಷದಲ್ಲಿ ನಾವು ಹೋರಾಟ ಮಾಡಕತ್ತೀವಿ. ಯಾಕಂದ್ರೆ ಅಲ್ಲಿ ಸ್ಪಾಟಿಗೆ ಹೋದ್ರೆ ಏನಪ್ಪ ಅಂದ್ರೆ ಇವತ್ತು ಅಲ್ಲಿ ಲೇಔಟ್ ಹಾಕಲಾಗತ್ತಾರೆ. ಅಲ್ಲಿ ಲೇಔಟ್ ಹಾಕಿದ್ರೆ ಬಾಯಿಗಳು ಮುಚ್ಚಿಗೆ ಲೇಔಟ್ ಹಾಕಲಾಗತ್ತಾರೆ. ಅದು ಬಾಯಿ ಮುಚ್ಚಬಾರ್ದು, ಅನುಕೂಲ ಆಗಬೇಕು ಸಾರ್ವಜನಿಕರು. ಅಲ್ಲಿ ನೀರಿನ ಕೊರತೆ ಅದ, ಅಲ್ಲಿ ಸುತ್ತಮುತ್ತ ಪೈಪ್ ಲೈನ್ ಆಗಬೇಕು. ಅಲ್ಲಿ ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡಕತ್ತೀವಿ. ಅದಕ್ಕೆ ಇವತ್ತು ಡಿ ಸಿ ಅವರಿಗೆ ನಾವು ಮನವಿ ಸಲ್ಲಿಸಿವಪ್ಪ ಅಂದರೆ ಇವತ್ತು ಕೂಡಲೇ ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಬಾಯಿಯನ್ನು ಅನುಕೂಲ ಮಾಡಬೇಕು ಸಾರ್ವಜನಿಕರಿಗೆ. ಅಲ್ಲಿ ವಾರ್ಡ್ ನಂಬರ್ 49ರಲ್ಲಿ ಅಲ್ಲಿ ಅನುಕೂಲ ಮಾಡಿಕೆಸಿ ಅಲ್ಲಿ ಸುತ್ತಲ್ಲಿ ಪೈಪ್ ಲೈನ್ ಹಾಕಬೇಕು. ಯಾಕಂದ್ರೆ ಮಹಾನಗರ ಪಾಲಿಕೆ ಹೇಳಿ ಸಾಕಾಯ್ತು ನಮಗೆ. ಸುಮಾರು ಹಾಕಿ ಇವತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿವಿ. ಇವತ್ತು ಕೂಡಲೇ ಇವತ್ತು ಕ್ರಮ ತೊಗೋಬೇಕಂತ ನಾವು ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ಗೆ ಭೀ ಮನವಿ ಕೊಟ್ಟು ಸಾಕಾಯಿತು. ಇವತ್ತು ಡಿ ಸಿ ಅವರಿಗೆ ಮನವಿ ಕೊಟ್ಟು ಇವತ್ತು ಕ್ರಮ ತೊಗೋರಿ ಅಂತ ನಾವು ಕೊಟ್ಟಿದ್ವಿ. ಇವತ್ತು ಕೂಡಲೇ ಅಲ್ಲಿ ಅನುಕೂಲ, ಯಾಕಂದ್ರೆ ಭಾಳ ಸುಮಾರು ಅನುಕೂಲ ಇಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಹೊಡೆದ್ರಲ್ಲಿ ಕಚರ ಅದಾಗ ಬಾವಿದಲ್ಲಿ ಅಲ್ಲಿ ಕಚರ ಸಾಫ್ ಮಾಡಬೇಕು. ಸಾಫ್ ಮಾಡ್ಕೊಂಡು ಪೈಪ್ ಲೈನ್ ಹಾಕಬೇಕು. ಪೈಪ್ ಲೈನ್ ಹಾಕಿ ಎಲ್ಲ ಕಡೆಗೆ ಅನುಕೂಲ ಮಾಡಬೇಕು ನೀರಿಂದು. ಅಲ್ಲಿ ಸ್ಕೂಲಿಗೆ ನೀರಿಲ್ಲ. ಅಲ್ಲಿ ನೀರಿಲ್ಲ ಅಂದ್ರೆ ಒಂದು ಬಾವಿ ನೀರು ಬೇಕಲ್ಲ, ಅಲ್ಲಿ ಬೋರಲ್ಲಿ ಕೂಡಿಸ್ಬೇಕಲ್ಲ ಒಳಗೆ. ಅದಕ್ಕೆ ನಾವೇನು ಬೇಡಿಕೆ ಅದ ಏನಪ್ಪ ಅಂದರೆ ಇವತ್ತು ಅಲ್ಲಿ ಅನುಕೂಲ ಮಾಡ್ಕೇಸಿ ಬಾಯಿಯನ್ನು ಚಾಲೂ ಮಾಡ್ಕೇಸಿ ಅನುಕೂಲ ಮಾಡೋಕೆ ಸಾರ್ವಜನಿಕರು ನೀರಿಂದ ಅನುಕೂಲ ಮಾಡಿಕೊಡೋಕೆ ಅಂತ ನನ್ನ ಬೇಡಿಕೆ ಅದ. ಅದೇನು ಸಾರ್ವಜನಿಕ ಬಾವಿ ಇದೆಯೋ ಅಥವಾ ಏನು ಯಾರು ವೈಯಕ್ತಿಕ ಇದೆ? ಇಲ್ಲ, ವೈಯಕ್ತಿಕ ಇಲ್ಲ, ಎಲ್ಲ ಸಾರ್ವಜನಿಕರ. ಅದು ಇಜಂಬರ್ ಕಾಲದಾಗ ಅದ. ಇಜಂಬರ್ ಕಾಲದಲ್ಲಿ ಸುಮಾರು ವರ್ಷದಲ್ಲಿ ಇಜಂಬರ್ ಕಾಲದಲ್ಲಿ ಅದು ಬಾವಿ ಅದ. ಯಾಕಂದ್ರೆ ಅಲ್ಲಿ ಬಾವಿಯನ್ನು ಮಾಡ್ತಿರೋ, ಅಲ್ಲಿ ಪುರಾತನ ಕಾಲದಲ್ಲಿ ಏನು ಮಾಡ್ತಿರೋ ಅಲ್ಲಿ ಹಗ್ಗ ಹಾಕಿಸಿ ನೀರು ತೋತಿದ್ರು. ಅಲ್ಲಿ ನೀರು ಹಾಕಿಸಿ ಬಾವಿಯಲ್ಲಿ ನೀರು ಅನುಕೂಲ ಹಾಕಿ ತೋತಿದ್ರು. ಅಲ್ಲಿ ಬಾವಿಯಲ್ಲಿ ಅಲ್ಲಿ ಒಳಗೆ ಹಾಕ್ಬೇಕಪ್ಪ ಅಂದ್ರೆ ಅಲ್ಲಿ ಅನುಕೂಲ ಇಲ್ಲ. ಅಲ್ಲಿ ಸುತ್ತಮುತ್ತ ಕಂಪೌಂಡ್ ಆಗಬೇಕು, ಸುತ್ತ ಜಾಲಿ ಆಗಬೇಕು. ಅಲ್ಲಿ ಸಾರ್ವಜನಿಕರಿಗೆ ನೀರು ಅನುಕೂಲ ಆಗಬೇಕು, ಪೈಪ್ ಲೈನ್ ಆಗಬೇಕಲ್ಲಿ. ಅದಕ್ಕೆ ನಮ್ಮದು ಬೇಡಿಕೆ ಅದ. ಅಲ್ಲಿ ಕೂಡಲೇ ನಾವು ಏನು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿವಿ. ಕೂಡಲೇ ಅಲ್ಲಿ ಏನಂದ್ರೆ ಡಿ ಸಿ ಅವರು ಅಲ್ಲಿ ಕೂಡಲೇ ನಾವು ಮಾಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು ನಾವು. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕನ್ನಡ, ಕಲಬುರಗಿ.